ಕ್ವಶನ್ ಇದೆ, ಆಮೇಲೆ ಮಿಕ್ಕಿದೆಲ್ಲ ಮಾತಾಡೋಣ. ಹೀರೋ ತರ ಇದ್ದೀರಾ, ಮಧ್ಯಕ್ಕೆ ಬನ್ನಿ, ನೀವ್ ಬರ್ಬೇಕು ಮಧ್ಯದಲ್ಲಿ. ಹೀರೋ ತರ ಇದ್ದೀರಾ, ಏನಕ್ಕೋಸ್ಕರ ಮ್ಯೂಸಿಕ್ ಫೀಲ್ಡ್ ನ ಚೂಸ್ ಮಾಡಿ? ಹಂಗೆಲ್ಲ ಹೇಳ್ಬೇಡಿ ಪಾಪ, ಪ್ರತೀಕ್ ತುಂಬಾ ಬೇಜಾರ್ ಮಾಡ್ಕೊತಾರೆ. ಅವ್ರು ಆಲ್ರೆಡಿ ಹೀರೋ ಆಗಿದ್ದಾರೆ, ನೀವು ಹೀರೋ ಆಗ್ಬೇಕು ಅನ್ನೋದು ನನ್ನ ಆಸೆ. ಏನೋ ಒಂಚೂರು ಚೆನ್ನಾಗಿ ಏನೋ ಒಂಚೂರು ಮ್ಯೂಸಿಕ್ ಮಾಡ್ಕೊಂಡಿದೀವಿ, ಹಿಂಗೆಲ್ಲ ಹೇಳ್ಬಿಟ್ಟು ಬರೋರ್ನು ದೂರ ತಳ್ದಂಗ್ ಮಾಡ್ಬಿಡ್ತೀರಾ, ಬೇಡ ಹಂಗೆಲ್ಲ ಏನೂ ಇಲ್ಲ, ಹಿಂಗೆ ಚೆನ್ನಾಗಿದೀವಿ ನಾವು. ಇಂಟರ್ನೆಟ್ ಆಗಿ ಚೆನ್ನಾಗಿಲ್ಲ ನಮ್ ಲೈಫ್ಗಳು ಅಂತ ಹೇಳ್ತಾ ಇದೀರಾ. ಮ್ಯೂಸಿಕ್ ಮಾಡ್ಕೊಂಡು ಎಷ್ಟೋ ಚೆನ್ನಾಗಿದೆ, ನಾವು ಯಾವ್ದ್ರಲ್ಲಿ ಚೆನ್ನಾಗಿ ಮಾಡ್ತೀವೋ ಕೆಲಸ ಅದನ್ನೇ ಮಾಡ್ಬೇಕು ನಾವು. ಕೆಲವೊಂದಕ್ಕೆ ಏನು ಕಮೆಂಟ್ ಆಗುತ್ತಾಗಲ್ಲ ಅಂತದ್ರಲ್ಲಿ ಇದು ಒಂದು. ಸರ್ ಹೆಂಗಿತ್ತು ಲೈಕ್ ನಿಮ್ಗೆ ಈ ಸಿನಿಮಾಗೂ ಮ್ಯೂಸಿಕ್ ಮಾಡ್ಬೇಕಾದ್ರೆ ಚಾಲೆಂಜಿಂಗ್ ಆಗಿತ್ತಾ, ಇಲ್ಲಾಂದ್ರೆ ವಾಸ್ ಇಟ್ ಲೈಕ್ ವೆರಿ ಈಸಿ? ಎಲ್ರಿಗೂ ನಮಸ್ತೆ, ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ. ಬೇಸಿಕ್ಲಿ ಒಂದು 6 ಸಿನಿಮಾ ರಿಲೀಸ್ ಆಗಿದೆ. ಅದರಲ್ಲಿ ಒಂದು ಹೇಳ್ಕೊಳ್ಳುವಂಥ ಸಿನಿಮಾ ಅಂದರೆ ಬಿಚ್ಚುಗಂತಿ, ಆಮೇಲೆ ರಾಘು ಅಂತ ಹೋದ ವರ್ಷ ರಿಲೀಸ್ ಆಗಿದ್ದ ಸಿನಿಮಾಗಳು. ಸೊ ಆ ಸಾಲಿಗೆ ಈ ಸಿನಿಮಾನು ಸೇರ್ಸೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಯಾವುದೇ ಡಿಪಾರ್ಟ್ಮೆಂಟೂ ಯಾವುದೇ ರೀತಿ ಕ್ವಾಲಿಟಿಲಿ ಕಾಂಪ್ರಮೈಸೇ ಮಾಡಿಲ್ಲ. ತುಂಬ ಒಂದು ಟೈಮ್ ಹಾಕಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಇದನ್ನು ಸ್ಟಾರ್ಟಿಂಗ್ ಶುರು ಮಾಡಿದ್ದು ಲಾಕ್ಡೌನ್ ಟೈಮಲ್ಲಿ. ಆ್ಯಕ್ಚುಲಿ ಒಂದು ಸುಮಾರು ವರ್ಷನೇ ಆಯಿತು, ಬಟ್ ಆದರೂ ಕೂಡ ನಾವು ಚಿಕ್ಕದಾಗಿ ಅಂತ ಸ್ಟಾರ್ಟ್ ಮಾಡಿ ಕೊನೆಗದು ಲೆಕ್ಕ ಮೀರಿ ಎಲ್ಲ ಮೀರಿ ಹೋಗ್ಬಿಡ್ತು. ಬಟ್ ಆದರೆ ಕ್ವಾಲಿಟಿಗೋಸ್ಕರನೇ ನಾವು ಹೋರಾಡಿದ್ದೀವಿ. ಸೊ ಬೇರೆ ಸಿನಿಮಾಗೂ ನಮ್ಮ ಸಿನಿಮಾಗೂ ಏನು ಡಿಫ್ರೆನ್ಸು ಹಂಗೆ ಹಿಂಗೆ ಅಂತ ನೀವು ನೋಡಿದ್ರೆ ನಮ್ಮ ಕೆಲಸ ಬೇಸಿಕ್ಲಿ ಹೇಳಬೇಕು ಅಂದರೆ ಮಾತಾಡೋದಲ್ಲ, ಕೆಲಸದ ಮೇಲೆ ನಾವು ಮಾತಾಡೋದು. ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀವೇ ನೋಡ್ತೀರಾ, ಅವಾಗ ನಿಮಗೆ ಗೊತ್ತಾಗತ್ತೆ ನಾವು ಏನು ಮಾಡಿದ್ದೀವಿ ಏನು ಹೇಗೆ ಅಂತ. ಆದರೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಯೂಟ್ಯೂಬಲ್ಲಿ ನೀವೇನು ನೋಡ್ತೀರಾ ಸ್ಕಿಪ್ ಅಂತೂ ಸುಮ್ಮನೆ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಇನ್ನೊಂದಷ್ಟು ಜನಕ್ಕೆ ತಲುಪಿಸಿ. ಇದರಿಂದ ಕನ್ನಡ ಸಿನಿಮಾ ಜೊತೆಗೆ ನಮ್ಮಂತವ್ರು ತುಂಬ ಜನ ಬೆಳಿತೀವಿ. ಆ್ಯಂಡ್ ನಿಮ್ಮ ಕ್ವಶನಿಗೆ ಬರ್ತೀವಿ. ಬರೋದಾದರೆ ಬೇಸಿಕ್ಲಿ ಎಷ್ಟು ಹಾಡಿದೆಯೋ ನನಗೆ ಅಷ್ಟು ದಿವಸದಿಂದ ಮಾಡಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. 5 ಹಾಡಿದೆ. ಸೊ ವಿಶಾಖ್ ಅಂತ ಇಲ್ಲೇ ಇದ್ದಾರೆ, ಅವ್ರು ನೆಕ್ಸ್ಟ್ ಬರ್ತಾರೆ. ಬನ್ನಿ. ಸೊ ವಿಶಾಖ್ ಅವರು, ಹಾಗೆ ಐಶ್ವರ್ಯ ಅವರು, ಹಾಗೆ ಮಂಜುನಾಥ್ ಹೊಸವಲ್ ಅಂತ. ಸೊ ಅವರು ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತು, ಬಟ್ ಆದರೆ ಇಲ್ಲಿ ನಮ್ಮ ಸಿನಿಮಾಗೆ ಅಂತ ಅವರು ಇದೇ ಮೊದಲನೇ ಸತಿ ಹಾಡ್ತಿರೋ ಅಂತ ಪ್ರತಿಭೆ. ಸೊ ನಮ್ಮ ಸಿನಿಮಾ ಮೂಲಕನೇ ಅವರು ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಆಗ್ತೀರಿ ಅಂತ ಅನ್ಕೋಬಹುದು. ಅಂಡ್ ಇನ್ನೊಬ್ರು ಮಾನಸ ಅಂತ, ಸೊ ಅವರು ಹೊಸ ಸಿಂಗರೇನೆ. ಹಾಗೆ ಇನ್ನೊಬ್ರು ವಿನಯ್ KN ಅಂತ, ನಾನಲ್ಲ KN ವಿನಯ್ KN ಅಂತ. ಸೊ ಅವರು ಕೆಲವು ಹಾಡಿದ್ದಾರೆ. ಅವರು ಬೇಸಿಕ್ಲಿ ಹೇಳಬೇಕು ಅಂದ್ರೆ ಇದೆಲ್ಲ ಒಳ್ಳೆ ಸಿಂಗರ್ಸು, ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಿರುವಂತ ಸಿಂಗರ್ಸು. ಸೊ ನಮ್ಮ ಕೈಲಾದಷ್ಟು ನಾವು ಅವ್ರಿಗೆ ಇದರಲ್ಲಿ ಪ್ಲಾಟ್ಫಾರ್ಮ್ನ ಮಾಡ್ಕೊಟ್ಟಿದ್ದೀವಿ. ಬಟ್ ಇನ್ನೊಂದೇನು ಅಂದರೆ ನಿಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ವೈಸ್ ಹೇಳಬೇಕು ಅಂದರೆ, ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಕೂತ್ಕೊಂಡು ಒಂದು ರೌಂಡ್ ಮಾಡಿದೆ, ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್, 1 ರೀಲು 2 ರೀಲು ಈ ಥರ ಒಂದು 20 ನಿಮಿಷ 30 ನಿಮಿಷ ಅಂತ ಮಾಡ್ಬಿಟ್ಟು ತೋರಿಸ್ದೆ ಅವ್ರಿಗೆ. ಪ್ರತೀಕ್ ಅವ್ರಿಗೆ ಅವ್ರಿಗೆ ಕೂತ್ಕೊಂಡಾಗ, ನಾವು ಜೊತೆಗೆ ಕೂತ್ಕೊಂಡಾಗ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅನ್ನೋ ಥರ ಏನೋ ಒಂಚೂರು ಕನ್ಫ್ಯೂಷನ್ ಅನ್ನೋ ಥರ ಬಂತು ಕೊನೆಗೆ. ಅದಕ್ಕೆ ಅದನ್ನೆಲ್ಲ ಸೈಡಿಗೆ ತಿಟ್ಬಿಟ್ಟು ನೀಟಾಗಿ ನೀವು ಜೊತೆಗೆ ಕೂತ್ಕೊಂಡ್ಬಿಡಿ, ಆವಾಗ ಎಲ್ಲ ನೀಟಾಗಿ ಆಗತ್ತೆ ಅಂತ ಹೋದ್ವಿ. ಫಸ್ಟು ನಾವು ಮಾಡಬೇಕಾದ್ರೆ ನನಗೆ ಏನೋ ನಾನು ಜಾಸ್ತಿ ಮಾಡ್ತಿದ್ರೆ ಅದು ಕಮ್ಮಿ ಅನ್ನೋರು, ಕಮ್ಮಿ ಮಾಡ್ತಿದ್ರೆ ಜಾಸ್ತಿ ಅನ್ನೋರು. ಕೊನೆಗೆ ಅದು ಕನ್ಫ್ಯೂಷನ್ ಆಗಿ ಕೊನೆಗೆ ನೀಟಾಗಿ ಅವ್ರು ಏನು ಹೇಳ್ತಿರೋ ಅದನ್ನ ಮುಂಚೆ ನಾನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು ರೀಲ್ ಇದು ಮಾಡಿದಾಗ ಬೇಸಿಕ್ಲಿ ತುಂಬ ಒಂದು ಟೆಕ್ನಿಕಲ್ ಆಗಿ ಒಂದು ವಿಷಯ ಎಲ್ಲ ಡೈರೆಕ್ಷನ್ ವೈಸ್ ಆಗಲಿ, ಟೆಕ್ನಿಕಲ್ ಆಗಲಿ, ರೈಟಿಂಗ್ ವೈಸ್ ಆಗಲಿ ಎಲ್ಲ ನಾಲೆಡ್ಜ್ ಇರುವಂಥ ವ್ಯಕ್ತಿ ಜೊತೆ ಕೆಲಸ ಮಾಡಿದಾಗ ನಮ್ಗಳ ಕೆಲಸ ತುಂಬ ಈಸಿ ಬೇಸಿಕ್ಲಿ. ಸೊ ನಮಗೇನಾಯಿತು ಅಂದರೆ ಅವ್ರಿಗೆ ಏನು ಬೇಕು ಅನ್ನೋದು ತುಂಬ ಕ್ಲಿಯರಾಗಿ ಗೊತ್ತಿತ್ತು. ಸೊ ನಾನು ಅದಕ್ಕೆ ಅಕ್ಕಪಕ್ಕ ಸುತ್ತಾಡೋದೆಲ್ಲೂ ಬೇಡ ಅಂತ ಈ ಪ್ರಾಜೆಕ್ಟಲ್ಲಿ ನಾನು ತುಂಬ ಒಂಥರ ಹೆಂಗೆ ಹೇಳ್ತೀನಿ ಅಂದರೆ ಪ್ರಿಸೈಸಾಗಿ ಅವ್ರಿಗೆ ಏನು ಬೇಕೋ ಎಕ್ಸಾಕ್ಟಾಗಿ ಅದನ್ನು ನನ್ನಿಂದ ಕೆಲಸ ತೆಗೆಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್. ಆ್ಯಕ್ಚುಲಿ ಇವ್ರು ಹೇಳಬೇಕಾದ್ರೆ ಎಷ್ಟು ಜನ ಅಬ್ಸರ್ವ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ತುಂಬ ಟೈಮ್ ತಗೊಂಡ್ರಿ ಅಂತ ಅಂದ್ರಿ. ಸಿಂಪಲ್ ಸರ್, ಮನೆ ಕಟ್ಟಕ್ಕೂ ಅರಮನೆ ಕಟ್ಟಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅರಮನೆ ಕಟ್ಟಕ್ಕೆ ನಿಜವಾಗ್ಲೂ ಟೈಮ್ ಹಿಡಿಯುತ್ತೆ. ನೀವು ಅಂತ ಕೆಲಸ ಮಾಡಿದೀರಾ, ಅದನ್ನ ಸ್ವಲ್ಪ ಹೊತ್ತಲ್ಲಿ ವಿಜುವಲ್ ಅಲ್ಲಿ ನೋಡ್ತಾರೆ ಎಲ್ರು. ಸರ್ ಸುಮ್ಮನೆ ನಿಂತ್ಕೊಂಡಿದ್ದೀರಲ್ಲ ಸೈಲೆಂಟ್ ಆಗಿ, ನೀವು ಕೇಳಿದ್ರೆ ಮಾತಾಡ್ಬೋದು. ನಾನು ಕೇಳಿದ್ರೆ ಮಾತ್ರನೇ ಮಾತಾಡೋದಾ? ಅಷ್ಟೇ. ಇಷ್ಟು ಒಳ್ಳೆ ಹುಡುಗರೆಲ್ಲ ಒಳ್ಳೆಯವ್ರೆ. ಜೋರಾಗಿ ಒಂದ್ಸರಿ ಚಪ್ಪಾಳೆ. ಓಕೆ, ನೀವು ಹಾಡಿದಂತ ಹಾಡನ್ನ ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ. 2 ಲೈನ್ಸ್. ಆಕ್ಚುಲಿ ಇವರು ಒಂದು ಒಳ್ಳೆ ಮೆಲೋಡಿ ಸಾಂಗ್ ಹಾಡಿದ್ರು, ನಂದು ಸ್ವಲ್ಪ ಬೇರೆ ತರ ಯೂನಿಕ್ ಟೆಕ್ಸ್ಚರ್ ಇರುವಂತ ಸಾಂಗು.
ಹಂಗೆ ಹಂಗೆ ಪಾತಕ ಹೋರಿ ಪರಿಸಾರು ಹಂಗೆ ಹಂಗೆ ಇದ್ದಂಗೇನೆ ಇರುವರು ಹಂಗೆ ಹಂಗೆ ಅಂಗಿ ಬಂಗಿ ಬಾಗುಬಾರು ಹಂಗೆ ಸಾಂಗು ಸೂರು ಹಂಗೆ ಸೂರು ಸಾರು ಹಂಗೆ ಹಂಗೆ ಪಾತಕ ಹೋರಿ ಪರಿಸಾರು ಹಂಗೆ ಹಂಗೆ ಇದ್ದಂಗೇನೆ ಇರುವರು ಹಂಗೆ ಹಂಗೆ ಅಂಗಿ ಬಂಗಿ ಬಾಗುಬಾರು ಹಂಗೆ ಸಾಂಗು ಸೂರು ಹಂಗೆ ಸೂರು ಸಾರು. ಸೂಪರ್. ನಂಗೆ ಇದರ ಅರ್ಥ ಬೇಕೀಗ. ನಾನು ಬರ್ದಿದ್ದಲ್ಲ, ಬರ್ದವ್ರಿಗೆ ಪರವಾಗಿಲ್ಲ, ಹಾಡಿದ್ರಲ್ಲ ಮತ್ತೆ ಹೇಳ್ಬೇಕು. ಬರ್ದವ್ರನ್ನ ಕೇಳಿದ್ರೆ ಅಷ್ಟ ಅನ್ಸುತ್ತೆ. ನಾನು ಇದೇ ಪ್ರಶ್ನೆ ಕೇಳಿದ್ದೆ ಆಡುವಾಗ. ಪಾಪ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಎಷ್ಟ್ ಕಷ್ಟಪಟ್ರು ಅಂತ ನನ್ಗೆ ಇವ್ರಿಗೆ ಮಾತ್ರ ಗೊತ್ತು. ಅವ್ರಿರ್ಲಿ ಅದನ್ನ ಅರ್ಥ ಮಾಡ್ಕೊಳಕ್ ನಾನ್ ಎಷ್ಟ್ ಕಷ್ಟಪಟ್ಟೆ ಅಂತ ನಂಗೂ ಚೆನ್ನಾಗ್ ಗೊತ್ತು. ಹಾಡ್ ಮಾಡಿರೋ ನಾನೇ ಇರ್ಬೋದು, ಆದ್ರೆ ಅದು ಅರ್ಥ ಮಾಡ್ಕೊಳಕ್ ಬೇಜಾನ್ ಟೈಮ್ ಹಿಡಿತು. ಕೇಳಿ ಮಜಾ ಇದೆ, ಒಳ್ಳೆ ಅರ್ಥ ಇದೆ. ನಮಸ್ತೆ ಎಲ್ಲರಿಗೂ. ಇಲ್ಲಿ ಬಂದಿರೋ ಎಲ್ಲ ನಮ್ಮ ಪತ್ರಕರ್ತರಿಗೆ ಫಸ್ಟ್ ನನ್ನ ದೊಡ್ಡ ನಮಸ್ಕಾರ. ನೀವಿಲ್ಲ ಅಂತಂದರೆ ಆ್ಯಕ್ಚುಲಿ ನಮ್ಮಂಥ ಹೊಸಬರಿಗೆ ಏನು ದಾರಿನೇ ಇಲ್ಲ. ನನ್ನ ಹೆಸರು ಪ್ರತೀಕ್ ಅಂತ ಆಲ್ರೆಡಿ ಅವ್ರು ಹೇಳಿದಾರಲ್ಲ, ಹಾಗೆ ನಾನೇ ಪ್ರತೀಕ್. ಈಗ ಲಿರಿಕ್ಸ್ ಬಗ್ಗೆ ಬಂದ್ಬಿಡ್ತೀನಿ, ಆಮೇಲೆ ಇಂಟ್ರಡಕ್ಷನ್ ಎಲ್ಲ ಆಮೇಲೆ ಹೇಳಿದ್ರಾಯ್ತು. ಅದಕ್ಕೆ ನನ್ನ ಕರ್ಸಿದಾಗ ನಾನು ಕೊಡ್ತೇನೆ. ಓಕೆ, ಇದು ಇವನ ಕ್ಯಾರೆಕ್ಟರ್ನ ಹೇಳೋಂಥ ಒಂದು ಸಾಂಗ್ ಇದು. ಅದನ್ನ ಸ್ಲೋ ಆಗಿ ನೀವು ಪ್ಲೇ ಮಾಡ್ತು ಅಂತಂದರೆ ಹಾಗೆ ಪಾತಕ ಹೋರಿ ಪರಿಸಾರು ಅಂತ, ಅಂದರೆ ಅವನ ಹೆಸರು ಪರಿವರ್ತನ ಅಂತ ಇದ್ರಲ್ಲಿ ಹೆಸರು. ಹಾಗೆ ಹಂಗೆ ಪಾತಕ ಹೋರಿ ಗೊತ್ತಲ್ಲ, ಹೋರಿ ಪರಿಸಾರು ಹಂಗೆ ಇದ್ದಂಗೇನೆ ಇರುವರು ಹಾಗೆ ಅಂಗಿ ಬಂಗಿ ಬಾಂಗುಬಾರು. ಇನ್ನಂತ ವಿವರ್ಸ್ ಹೇಳಕ್ ಹೋಗಲ್ಲ, ತುಂಬ ಆಗ್ಬಿಡುತ್ತೆ. ಹಾಗೆ ಸಾಂಗು ಸೂರು ಹಾಗೆ ಸೂರು ಸಾರು ಅಂತ. ಸೊ ಇದನ್ನು ಸ್ಲೋ ಆಗಿ ಕೇಳಿದಾಗ ಸ್ವಲ್ಪ ಒಂಚೂರು ಅಂದರೆ ಅವ್ನು ತುಂಬ ಅಡಲ್ಟ್ ಇದರಲ್ಲಿ, ಅವನು ಫುಲ್ಲು ಕೆಟ್ಟವನು, ಅವನು ಫುಲ್ ಪ್ಲೇ ಬಾಯ್ ಆ ಥರ ಹೇಳೋದರ ಒಂದು ಸಾಂಗ್ ಇದು. ಇದನ್ನು ಸ್ಟಾರ್ಟಿಂಗ್ ಕೇಳಿದಾಗ ಯಾರೂ ಅರ್ಥ ಆಗಲ್ಲ. ಇದನ್ನು ತಲೆ ಕೆಡ್ಸ್ಕೊಬೇಡಿ, ಅರ್ಥ ಆಗಿಲ್ಲ ಮತ್ತೆ ಕೇಳಿ, ಅರ್ಥ ಆಗೋವರೆಗೂ ಕೇಳಿ. ಓಕೆ, ಥ್ಯಾಂಕ್ ಯು. ಪ್ರಮೋಟ್ ಮಾಡ್ಕೋಬೇಕು. ಇಲ್ಲ, ಸಖತ್ತಾಗಿ ಆಡಿದ್ರಿ. ಸೊ ಆಡ್ಬೇಕಾದ್ರೆ ಚಾಲೆಂಜಿಂಗ್ ಆಗಿತ್ತಾ ಹಿಂಗೆ? ತುಂಬ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ನಾನು ಯೂಶಲಿ ಮೆಲೋಡಿ ಹಾಡ್ತಾ ಇರ್ತೀನಿ, ಬಟ್ ಇದು ನನಗೆ ನನ್ನ ಇಷ್ಟು ದಿನದ ಹಾಡುಗಳಲ್ಲಿ ಇದು ತುಂಬ ಯುನೀಕ್ ಟೆಕ್ಸ್ಚರ್ ಇರೋವಂಥ ಹಾಡು. ಅದನ್ನು ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಸೂರಜ್ ಬ್ರೋಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತೀಕ್ ಅವರಾಗಿರ್ಬೋದು, ಮೌಲ್ಯ ಅವರಾಗಿರ್ಬೋದು. ಲೈಕ್ ಏನಂದ್ರೆ ನನಗೇನು ಅನಿಸ್ತದೆ, ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಹಾಡಿದ್ದೀವಿ ಈ ಸಿನಿಮಾದಲ್ಲಿ. ಏನು ಬೇಕು ಅನ್ನೋ ಕನ್ಫರ್ಮೇಷನ್ ಅವರಿಗಾಗಲಿ ಸೂರಜ್ ಬ್ರೋಗಾಗಲಿ ಪಕ್ಕಾ ಇತ್ತು. ಸೊ ಕೆಲಸನೂ ತುಂಬ ಲೈಕ್ ಏನಂತಾರೆ ತುಂಬ ಈಸಿಯಾಗಿ ಮುಗೀತು. ಎಲ್ಲೂ ಆ ಕಡೆ ಈ ಕಡೆ ಏನು ಟೈಮ್ ವೇಸ್ಟ್ ಆಗಲಿಲ್ಲ, ಪಕ್ಕಾ ಇತ್ತು ಎಲ್ಲದು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಕೇಳೋಕ್ಕೆ, ಅಲ್ಲಿ ಹಾಡಿದಾಗ ಮಾತ್ರ ಗೊತ್ತು. ಸೊ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.